ಹಲೋ ಸ್ನೇಹಿತರೆ, ನಮಸ್ತೆ. ನಾನು ಶ್ರೀಕಾಂತ್. ಇವತ್ತು ಇನ್ನೊಂದು ಹೊಸ ಟೆಕ್ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋ ಏನಪ್ಪಾ ಅಂದ್ರೆ, ಇವತ್ತಿನ ಸಬ್ಜೆಕ್ಟ್ ಫೇಸ್ಬುಕ್. ಜಾಸ್ತಿ ಜನ ಫೇಸ್ಬುಕ್ ಬಳಸ್ತಾರೆ. ಸಾಧಾರಣ ಆಂಡ್ರಾಯ್ಡ್ ಮೊಬೈಲ್ ಇರುವಂತವ್ರಾಗ್ಲಿ, ಸ್ಮಾರ್ಟ್ ಫೋನ್ ಇರುವಂತವ್ರು ಎಲ್ಲರೂ ಫೇಸ್ಬುಕ್ ಅನ್ನು ಬಳಸ್ತಾರೆ. ಫೇಸ್ಬುಕ್ ಬಳಸ್ತಾರೆ. ಎಷ್ಟೋ ಜನ ಕೇವಲ ಎಂಟರ್ಟೈನ್ಮೆಂಟ್, ವಿಡಿಯೋ ನೋಡ್ಲಿಕ್ಕೆ, ಪೋಸ್ಟ್ ನೋಡ್ಲಿಕ್ಕೆ ಬಳಸ್ತಾರೆ. ಇನ್ನು ಕೆಲವರು ಬಿಸ್ನೆಸ್ ಆಗಿ ಬಳಸ್ತಾರೆ. ಜಾಸ್ತಿ ಜನ ಬಿಸ್ನೆಸ್ ಆಗಿ ಬಳಸೋರಿದ್ದಾರೆ. ಅವರೆಲ್ಲ ಅರ್ನ್ ಮಾಡ್ಲಿಕ್ಕೋಸ್ಕರ ಬಳಸ್ತಾರೆ. ಇವತ್ತು ನನ್ನ ಟಾಪಿಕ್ ಏನಂದ್ರೆ, ಫೇಸ್ಬುಕ್ ಇಂದ ಅರ್ನ್ ಮಾಡುವಂತದ್ದು, ದುಡ್ಡನ್ನು ಗಳಿಸುವಂತದ್ದು ಸಬ್ಜೆಕ್ಟ್ ಇವತ್ತು ಸ್ನೇಹಿತರೆ. ಬರೀ ಫೇಸ್ಬುಕ್ ಇಂದ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಕೇಳ್ಬೋದು. ನೀವು ಫೇಸ್ಬುಕ್ ಅಲ್ಲೂ ಕೂಡ ನೀವು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಪೇಜ್ ಅಲ್ಲಿ ಪ್ರೊಫೆಷನಲ್ ಆಗಿ ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕು. ಸುಮ್ಮನೆ ಅಪ್ಲೋಡ್ ಮಾಡಿದ್ರಲ್ಲ ಆಗಲ್ಲ, ಪ್ರೊಫೆಷನಲ್ ಆಗಿ ಮಾಡಬೇಕು. ಅದಕ್ಕೆ ಅದರದೇ ಆದ ಒಂದು ಮೆಥಡ್ ಇದೆ. ಈಗ ಯೂಟ್ಯೂಬ್ ಅಲ್ಲಿ ನಾವು ಹಾಗೆ ಯೂಟ್ಯೂಬ್ ಸ್ಟುಡಿಯೋ ಮೂಲಕ ಹೋಗಿ ವಿಡಿಯೋವನ್ನ ಪ್ರೊಫೆಷನಲ್ ಆಗಿ ಅಪ್ಲೋಡ್ ಮಾಡ್ಕೊಡ್ತೀವಲ್ಲ, ಆಲ್ರೆಡಿ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಪ್ರೊಫೆಷನಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತೇಳಿ ವಿಡಿಯೋವನ್ನ ನನ್ನ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲೋಗಿ ನೀವು ಬೇಕಾದ್ರೆ ನೋಡ್ಕೊಳ್ಬಹುದು. ಇವತ್ತು ನಿಮಗೆ 2025 ಅಕ್ಟೋಬರ್ ಅಲ್ಲಿ ಫೇಸ್ಬುಕ್ ಪೇಜ್ಗೆ ವಿಡಿಯೋವನ್ನ ಪ್ರೊಫೆಷನಲ್ ಆಗಿ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ಕೊಡ್ತೀನಿ. ಈಗ ನಾನು ತೋರಿಸುವಂತ ಮೆಥಡ್ ಮೂಲಕ ನೀವು ಫೇಸ್ಬುಕ್ ಪೇಜ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ ಫೇಸ್ಬುಕ್ ಪೇಜ್ ಗ್ರೋತ್ ಆಗುತ್ತೆ, ಅರ್ನಿಂಗ್ ಜಾಸ್ತಿ ಆಗುತ್ತೆ, ಹಾಗೂ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೂ ಸ್ಟ್ಯಾಂಡರ್ಡ್ ಗಿರಿ ಬರುತ್ತೆ. ನಾನು ಈ ಮೆಥಡ್ ಆಗಿ ಏನು ತೋರಿಸ್ಕೊಡ್ತೀನಿ ಅದೇ ಮೆಥಡ್ ಅಲ್ಲಿ ನೀವು ಕೂಡ ಅಪ್ಲೋಡ್ ಮಾಡಿ. ಓಕೆನಾ? ನಾನು ಈ ಅಪ್ಲೋಡ್ ಮಾಡೋ ವಿಡಿಯೋವನ್ನ ನಿಮಗೆ ತೋರಿಸೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ, ಮಿಸ್ಟರ್ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಹೊಸ ನಿಮ್ಗೆ ಬೇಗ ಬರುತ್ತೆ. ಅದೇ ರೀತಿ ಈ ನನ್ನ ಒಂದು ವಿಡಿಯೋ ಕೂಡ ನನ್ನ ಫೇಸ್ಬುಕ್ ಪ್ರೊಫೈಲ್ ಅಲ್ಲೂ ಅಪ್ಲೋಡ್ ಆಗುತ್ತೆ, ಹಾಗೂ ಫೇಸ್ಬುಕ್ ಪೇಜ್ ಮಿಸ್ಟರ್ ಸಿರಿ ಏನು ಫೇಸ್ಬುಕ್ ಪೇಜ್ ಇದೆಯಲ್ಲ, ಪೇಜಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ. ಎರಡು ಕಡೆ ನೀವು ನೋಡ್ತಾ ಇದ್ರೆ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಿಮಗೆ ಬೇಗ ನನ್ನ ಕಂಟೆಂಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಯಾವ ರೀತಿ ಅಪ್ಲೋಡ್ ಮಾಡೋದು, ಹೇಗೆ ಅಪ್ಲೋಡ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನಾನು ಈಗ ಆಲ್ರೆಡಿ ನನ್ನ PC ಮೇನ್ ಸ್ಕ್ರೀನ್ ಅಲ್ಲಿ ಇದ್ದೀನಿ. ಇಲ್ಲಿ ಗೂಗಲ್ ಏನು ಕ್ರೋಮ್ ಓಪನ್ ಮಾಡಿದ್ರೆ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಇಲ್ಲಿ ಮೆಟಾ ಬಿಸ್ನೆಸ್ ಶೂಟ್ ಅಂತ ಹೇಳಿ ಟೈಪ್ ಮಾಡಿ. ಈ ರೀತಿ ಕೆಳಗಡೆ ಎಲ್ಲ ಶೋ ಆಗುತ್ತೆ. ಒಂದು ಎಂಟರ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡ್ರಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೆಟಾ ಶೂಟ್ ಕ್ಲಿಕ್ ಮಾಡಿದ್ರೆ ಮೇನ್ ಪೇಜ್ ಅಂದ್ರೆ ಫೇಸ್ಬುಕ್ ನ ಮೆಟಾ ಬಿಸ್ನೆಸ್ ಶೂಟ್ ಏನಿದೆಯಲ್ಲ, ಇದು ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನಿದೆಯಲ್ಲ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ, ಈ ಪ್ಲೇಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಪೇಜ್ಗೆ ಹೋಗುತ್ತೆ. ನೋಡಿ, ಈ ಪೇಜ್ ಬಂದ್ಬಿಟ್ಟು ಮೇನ್ ಪೇಜ್. ಇದು ಒಂಥರ YT ಸ್ಟುಡಿಯೋ ಇದ್ದಂಗೆ. ಫೇಸ್ಬುಕ್ ಅಲ್ಲಿ YT ಏನು ಸ್ಟುಡಿಯೋ ಇತ್ತು, ನಾವು ಯೂಟ್ಯೂಬ್ ಅಲ್ಲಿ ಏನು YT ಸ್ಟುಡಿಯೋ ಓಪನ್ ಮಾಡ್ತೀವಲ್ಲ ಹಾಗೆ ಇದು ಫೇಸ್ಬುಕ್ ಅಲ್ಲಿ ಅವ್ರದ್ದು ಸ್ಟುಡಿಯೋ. ಫುಲ್ ಕಂಟ್ರೋಲ್ ಇಲ್ಲೇ ಇರುತ್ತೆ, ಎಲ್ಲಾನು ಇಲ್ಲೇ ಇರುತ್ತೆ. ಓಕೆನಾ? ನೀವು ಇಲ್ಲಿ ಅಲ್ಲಿ ಕಂಟೆಂಟ್ ಅಂತ ಇದೆಯಲ್ಲ, ನೋಡಿ ಈ ಪ್ಲೇಸಲ್ಲಿ ನಿಮ್ಗೆ ಕಂಟೆಂಟ್ ಅಂತ ತೋರಿಸ್ತೀವಲ್ಲ, ಈ ಕಂಟೆಂಟ್ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ನಾವು ಏನೇನು ಕಂಟೆಂಟ್ ಹಾಕಿದ್ದೀವಿ ಎಲ್ಲರೂ ಇಲ್ಲಿ ಶೋ ಆಗುತ್ತೆ. ಫುಲ್ಲಿ ಕಂಟ್ರೋಲ್ ಮಾಡ್ಬೋದು. ಈ ಕಾರ್ನರ್ಲಿ ಏನು ಕ್ರಿಯೇಟ್ ಪೋಸ್ಟ್ ಅಂತ ಇದೆಯಲ್ಲ, ಇಲ್ಲಿ ರೀಲ್ಸ್ ಏನು ಬೇಕು ಕ್ರಿಯೇಟ್ ಮಾಡ್ಬೋದು. ಇದನ್ನ ನಾವು ಕ್ಲಿಕ್ ಮಾಡಿದರೆ ಈ ರೀತಿ ನಾವು ಅಪ್ಲೋಡ್ ಮಾಡ್ತೀವಲ್ಲ, ಏನು YT ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮದು ಇನ್ಸ್ಟಾಗ್ರಾಮು ಪೇಜು ಎಲ್ಲನೂ ಶೋ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ನಾವೀಗ ಪೇಜ್ಗೆ ಅಪ್ಲೋಡ್ ಮಾಡ್ತಾರಿಂದ ಇನ್ಸ್ಟಾಗ್ರಾಮ್ನ ಚೆಕ್ಕನ್ನು ತೆಗೆದು ಜಸ್ಟ್ ನಮ್ಮ ಪೇಜನ್ನು ಮಾತ್ರ ಇಡ್ತೀವಿ. ಈ ರೀತಿ ಇಟ್ಟು ಅಷ್ಟಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ ಫೋಟೋ ವಿಡಿಯೋ, ನೀವು ಯಾವ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಂತಿದ್ದೀರಲ್ಲ ಆ ವಿಡಿಯೋ ಎಲ್ಲಿದೆ ಅಂತ ನೀವು ಎಡಿಟಿಂಗ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ವಿಡಿಯೋವನ್ನು ನೀವು ಇಲ್ಲಿ ಹುಡುಕಿ ಅದ್ಮೇಲೆ ಒಂದು ಕ್ಲಿಕ್ ಮಾಡಿ ಜಸ್ಟ್ ಓಪನ್ ಕೊಟ್ಟರೆ ನಾವು ಅಲ್ಲೇ ಹಂಗೆ YT ಸ್ಟುಡಿಯೋದಲ್ಲಿ ಓಪನ್ ಮಾಡಿದ ತಕ್ಷಣ ಅಪ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೋ, ಇಲ್ಲಿ ಕೂಡ ಸೇಮ್ ಅದೇ ರೀತಿ ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡುವಂಥ ಅಲ್ಲಿ ಪ್ರೆಸ್ ಮಾಡಿದರೆ ಎಲ್ಲ ಲ್ಯಾಂಗ್ವೇಜ್ ಶೋ ಆಗುತ್ತೆ. ನಮ್ಮ ವಿಡಿಯೋ ಲ್ಯಾಂಗ್ವೇಜ್ ಯಾವುದು ಅಂತ ಟೈಪ್ ಮಾಡಿದರೆ ಆ ಲ್ಯಾಂಗ್ವೇಜ್ ಶೋ ಆಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಲ್ಯಾಂಗ್ವೇಜನ್ನು ಚೂಸ್ ಮಾಡಲೇಬೇಕು. ಆಮೇಲೆ ವಿಡಿಯೋ ಟೈಟಲ್, ನೀವು ಹಾಕಿರುವಂಥ ವಿಡಿಯೋಕ್ಕೆ ಟೈಟಲ್ ಕೊಡಬೇಕಲ್ಲ. ನೀವೇನು ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೇಕಾದ್ರೆ ಏನು ಟೈಟಲ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಿರಲ್ಲ, ಅದೇ ಟೈಟಲ್ನ ಇಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ನಾನು ಕಾಪಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಮತ್ತೆ ಅಲ್ಲೇ ಬಂದು ರೈಟ್ ಕ್ಲಿಕ್ ಮಾಡ್ತೀನಿ. ಇಲ್ಲ ಅಂದರೆ
Ctrl+V ಹೊಡೆದು ಕೂಡ ಪೇಸ್ಟ್ ಮಾಡ್ಬೋದು. ಓಕೆನಾ. ಈಗ ವಿಡಿಯೋ ಟೈಟಲ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್. ಇದು ಆಪ್ಷನ್ ಅಂತಿದೆ, ಕೊಡ್ಬೋದು, ಕೊಟ್ಟಿದ್ರೆ ಒಳ್ಳೆಯದು. ಓಕೆನಾ. ನೋಡಿ ಪೇಸ್ಟ್ ಆಪ್ಷನ್ ಇದೆ, ಕೊಟ್ಟಿರ್ತೀನಿ. ಇಲ್ಲಿ ನೀವು ಆ್ಯಕ್ಚುಲಿ ಹ್ಯಾಶ್ ಟ್ಯಾಗ್ ಹಾಕಲಿಕ್ಕೆ, ಹಾಕಲಿಕ್ಕೆ ಇಲ್ಲಿ ಆಪ್ಷನ್ ಸಿಗುತ್ತೆ. ನಾನೀಗ ಹ್ಯಾಶ್ ಟ್ಯಾಗ್ ಹಾಕ್ತೀನಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ಬೋದು. ಈಗ ಏನೇ ಒಂದು ವಿಷಯ ಬೇಕಾದರೂ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಶೋ ಆಗುತ್ತೆ. ನಾನೀಗ ಸಿದ್ದಾಪುರ ಸರ್ಚ್ ಮಾಡಿದ್ದೀನಿ, ಅಲ್ಲೊಂದು ಕ್ಲಿಕ್ ಮಾಡ್ಕೊತೀನಿ. 14K ಪೋಸ್ಟ್ ಇದೆ, 38K ಪೋಸ್ಟೂ ಇದೆ. ಆಮೇಲೆ ಬೇಕಾಯ್ತು ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದಾಗ ಬೇರೆ ಬೇರೆ ಎಲ್ಲನೂ ಶೋ ಆಗ್ತಾ ಹೋಗುತ್ತೆ. ಲಾಸ್ಟಿಗೆ ಕೆಳಭಾಗದಲ್ಲಿ ನೋಡಿದ್ರಲ್ಲ ಎಲ್ಲ ಹ್ಯಾಶ್ ಟ್ಯಾಗ್ಗಳನ್ನು ಒಂದು ಜನ್ರೇಟ್ ಆಗ್ತಾ ಇದೆ. ನಿಮ್ಗೆ ಏನೇ ನಿಮ್ಮ ಮೇನ್ ಸಬ್ಜೆಕ್ಟ್ಸ್ ಇರುತ್ತಲ್ಲ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಎಲ್ಲ ಹ್ಯಾಶ್ ಟ್ಯಾಗ್ಗಳನ್ನು ಇಲ್ಲಿ ನೀವು ಜನ್ರೇಟ್ ಮಾಡ್ಕೊಬೋದು. ನಾನು ಏನೇ ಹೋಮ್ ಥಿಯೇಟ್ರ್ ಅಂತ ಕೊಡ್ತಾ ಇದ್ದೀನಿ ನೋಡಿ, 1.2 ಮಿಲಿಯನ್ ಪೋಸ್ಟ್ ಇದೆ ಅದರಲ್ಲಿ. ಆಮೇಲೆ ಹೋಮ್ ಥಿಯೇಟ್ರ್ ಸೆಟಪ್ಪು, ಹೀಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಹ್ಯಾಶ್ ಟ್ಯಾಗ್ಗಳನ್ನು ನೋಡಿ ಈ ರೀತಿ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ. ಇಷ್ಟ ಆದಮೇಲೆ ನೀವು ತಮ್ನೈಲನ್ನು ಆ್ಯಡ್ ಮಾಡಬೇಕು. ನೀವು ಇಲ್ಲಿ ವಿಡಿಯೋ ತಮ್ನೈಲ್ ಬೇಕಾದರೂ ಈ ವಿಡಿಯೋದಲ್ಲಿ ಏನು ಶೋ ಆಗ್ತಾ ಇದೆಯಲ್ಲ ಅದನ್ನು ಬೇಕಾದರೂ ತಮ್ನೈಲ್ನ ಹಾಕ್ಬೋದು ನೀವು. ಇಲ್ಲಾಂದರೆ ನೀವು ಅಪ್ಲೋಡ್ ಮಾಡ್ಬೋದು. ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾದ್ರೆ ತಮ್ನೈಲ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಿರಲ್ಲ ಅದಿರ್ಬೋದು, ಬೇರೆ ಯಾವುದಾದ್ರು ಇಮೇಜ್ ಇರ್ಬೋದು, ಟೋಟಲಿ ಯಾವುದಾದ್ರು ಹಾಕ್ಬೋದು. ನನಗೆ ಸುಮ್ಮನೆ ಒಂದು ಹಾಕ್ತೀನಿ, ನೋಡಿ ಚೆಕ್ ಮಾಡಿ. ನೆಕ್ಸ್ಟ್ ಚೇಂಜ್ ಮಾಡೋಕ್ಕಾಗುತ್ತೆ ಅಂದರೆ ಚೇಂಜ್ ಮಾಡೋಣ. ಇಲ್ಲ ನೀವು ಯಾವ್ದು ಚೂಸ್ ಮಾಡಬೇಕಾದ್ರೂ ಇಲ್ಲೊಂದು ತಮ್ನೈಲ್ ಹಾಕ್ಬೋದು. ಮಸ್ಟ್ ಯೂಟ್ಯೂಬಿಗೆ ಏನು ಮಾಡಿರ್ತೀರಲ್ಲ ತಮ್ನೈಲ್ ಕ್ರಿಯೇಟ್ ಮಾಡಿ ಅದೇ ತಮ್ನೈಲ್ ಹಾಕ್ಬೋದು, ಭಾರಿ ಬೆಟರು. ನೋಡೋಣ ಈಗ ನಾನು ಇಲ್ಲಿ ಫೈಲ್ ನನ್ನ ಅಪ್ಲೋಡ್ ಮಾಡಿದ ಇಲ್ಲಿ ನಾನೀಗ ತಮ್ನೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ ಅದು ನನಗೆ ಇಲ್ಲಿ ಶೋ ಆಗ್ತಾ ಇಲ್ಲ. ಜಸ್ಟ್ ಒಂದು ಹೋಮ್ ಥಿಯೇಟರ್ ಏನು ಇಮೇಜ್ ಇದೆ ಅದನ್ನೇ ಕೊಟ್ಟಿರ್ತೀನಿ. ನೋಡೋಣ ನೆಕ್ಸ್ಟ್ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡೋ ಆಪ್ಷನ್ ಇದೆ ನೋಡೋಣ. ನೆಕ್ಸ್ಟ್ ಚೇಂಜ್ ಮಾಡೋಕ್ಕೆ ಸಿಕ್ಕಿದ್ರೆ ಚೇಂಜ್ ಮಾಡೋಣ. ಓಕೆನಾ. ಅಪ್ಲೋಡಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಬೇಕಾದರೆ ಮತ್ತೆ ಚೇಂಜ್ ಮಾಡ್ಬೋದು. ಅದೇ ಇದೆ ಆ್ಯಕ್ಚುಲಿ ಯಾವ್ದು ಬೇಕಾದರೂ ನೀವು ಕೊಟ್ಟು ಇಲ್ಲಿ ಚೇಂಜ್ ಮಾಡ್ಬೋದು. ಅದಕ್ಕೇನು ಅವಶ್ಯಕತೆ ಇಲ್ಲ. ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಯಾವ್ದು ಇಮೇಜ್ ಬೇಕಾದರೂ ತಮ್ನೈಲ್ ಮಾಡಿ ಕ್ರಿಯೇಟ್ ಮಾಡ್ಬೋದು, ಹಾಗೇನಿಲ್ಲ. ಓಕೆನಾ. ನಾನೀಗ ಸುಮ್ಮನೆ ಕ್ಯಾನ್ಸಲ್ ಮಾಡ್ತೀನಿ. ನೋಡೋಣ ನೆಕ್ಸ್ಟ್ ಮುಂದಿನ ಆಪ್ಷನ್ಗೆ ಹೋಗೋಣ. ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ನೋಡ್ತಾ ಹೋದಾಗ ನೆಕ್ಸ್ಟ್ ಚೇಂಜ್ ಮಾಡೋ ಆಪ್ಷನ್ ಸಿಕ್ಕಿದ್ರೆ ಮತ್ತೆ ಚೇಂಜ್ ಮಾಡ್ಕೊಳ್ತೀನಿ. ಓಕೆನಾ. ಇವಾಗ ಟ್ಯಾಗ್, ನಾವೀಗ ಟ್ಯಾಗ್ ಹಾಕ್ತೀವಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾದ್ರೂ ಟ್ಯಾಗ್ ಜನ್ರೇಟ್ ಮಾಡಿ ಹಾಕ್ತೀವಿ. ಇಲ್ಲಿ ಕೂಡ ನೀವು ಟ್ಯಾಗನ್ನು ಹಾಕ್ಬೋದು. ನಾವು ಹೋಮ್ ಥಿಯೇಟ್ರ್ ಸಿಸ್ಟಮ್ ಅಥವಾ ಹೋಮ್ ಥಿಯೇಟ್ರ್ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಒಂದು ಟ್ಯಾಗ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸೌಂಡ್ ಬಾರ್ ಅಂತ ನಾನೀಗ ಟೈಪ್ ಮಾಡ್ತೀನಿ, ಅದೊಂದು ಟ್ಯಾಗ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಹೀಗೆ ನಿಮಗೆ ಬೇಕಾದ ಸಬ್ಜೆಕ್ಟ್ ನೀವು ಯಾವ್ದನ್ನ ಟ್ಯಾಗ್ ಮಾಡ್ತೀರ ಹೋಮ್ ಥಿಯೇಟರ್ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ರೆ ನೀವು ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಮಾಡ್ತಾ ಇದ್ರೆ ಆ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಇಲ್ಲಿ ಟ್ಯಾಗ್ಗಳನ್ನು ಜನ್ರೇಟ್ ಮಾಡ್ಬೋದು. ಓಕೆನಾ. ಈ ರೀತಿ ಸುಮ್ಮನೆ ಒಂದಿಷ್ಟು ಹಾಕ್ತೀನಿ. ಸೋನಿ ಕ್ಲಿಪ್ಸ್ ಅಂತ ಕೊಟ್ಟಿದ್ದೀನಿ ನೋಡಿ. ಮತ್ತು ಡಾಲ್ಬಿ ಅಂತಲೂ ಕೊಡ್ಬೋದು, ಡಾಲ್ಬಿ ಆಟೋಮೋಸ್ ಅಂತಲೂ ಕೊಡ್ಬೋದು. ಯಾಕಂದರೆ ಅದೆಲ್ಲ ಒಂದು ಒಂದು ಒಳ್ಳೆಯ ಟ್ಯಾಗ್ಗಳು, ಸಾಧಾರಣ ಸರ್ಚ್ ಮಾಡುವಂಥ ಟ್ಯಾಗ್ಗಳು. ಯಾರ್ಯಾರು ಟ್ಯಾಗ್ ಆ ವಿಷಯದ ಬಗ್ಗೆ ಸರ್ಚ್ ಮಾಡ್ತಾರಲ್ಲ, ಫೇಸ್ಬುಕ್ಕಲ್ಲಿ ಯಾವ ವಿಷಯನ ಸರ್ಚ್ ಮಾಡ್ತಾರೋ ನಿಮ್ಮದು ಈ ಟ್ಯಾಗಲ್ಲಿ ಹಾಕಿದ್ದನ್ನು ಸರ್ಚ್ ಮಾಡಿದರೆ ಇದು ಕೂಡ ಶೋ ಆಗುತ್ತೆ. ಓಕೆನಾ. ನೋಡಿ ಆಲ್ರೆಡಿ 34% ಅಪ್ಲೋಡ್ ಆಗಿದೆ. ಓಕೆನಾ. ನೆಕ್ಸ್ಟು ಇಲ್ಲಿ ನೋಡಿ ನೆಕ್ಸ್ಟ್ ಬರ್ತಾ ಇಲ್ಲ. ಯಾಕೆ ಗೊತ್ತಾ, ಅಲ್ಲೊಂದು ಬಟನ್ ಇದೆ ನೋಡಿ, ಇಲ್ಲಿ ನೆಕ್ಸ್ಟ್ ಬರ್ತಾ ಇಲ್ಲ. ಇದು ನೆಕ್ಸ್ಟ್ ಬರಬೇಕಂದ್ರೆ ವಿಡಿಯೋ ಪೂರ್ಣ ಅಪ್ಲೋಡ್ ಆಗಬೇಕು. ಪೂರ್ಣ ಅಪ್ಲೋಡ್ ಆದ ನಂತರನೇ ನಮಗೆ ಬರುತ್ತೆ. ಈಗ ಆಲ್ರೆಡಿ ನೋಡಿ ಅಪ್ಲೋಡ್ ಆಗಿದೆ, ನಾನು ಸ್ವಲ್ಪ ಪೌಸ್ ಮಾಡಿದ್ದೆ. ಓಕೆನಾ. ಇವಾಗ ಬೇಕಾದ್ರೆ ಇನ್ನೊಂದು ಬಾರಿ ಒಂದು ತಮ್ಮಲ್ಲಿ ನಮ್ಮ ಯೂಟ್ಯೂಬ್ ಮಾಡಿದ್ದಂಥ ತಮ್ಮಲ್ಲಿ ನನಗೆ ಶೋ ಆಗ್ತಾಯಿದೆ, ಅದನ್ನು ಈಗ ಮತ್ತೆ ಅಪ್ಲೋಡ್ ಮಾಡೋಣ. ನಾನೀಗ ಆಲ್ ಫೈಲ್ ಕೊಡ್ತೀನಿ. ಆಲ್ ಫೈಲ್ ಕೊಟ್ಟಾಗ ನಾವು ಮಾಡಿದ ಫಾರ್ಮೇಟಲ್ಲಿ ಆ ಒಂದು ತಮ್ಮನಲ್ಲಿದ್ದರೆ ಬರುತ್ತೆ ನೋಡಿ. ಈಗ ಒಂದು ತಮ್ಮನಲ್ಲಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಇದು ಆ್ಯಕ್ಚುಲಿ ಯೂಟ್ಯೂಬ್ ವೀಡಿಯೋದಲ್ಲೂ ಇದನ್ನೇ ಹಾಕಿದ್ದೆ, ಅದೇ ತಮ್ಮನಲ್ಲ ಇಲ್ಲಿ ಕೂಡ ನಾನೀಗ ಹಾಕ್ತಾಯಿದ್ದೆ. ಬಾಕಿ ಏನು ಚೇಂಜಸ್ ಆಗಲ್ಲ, ಯಥಾವತ್ ಹಾಗೆ ಇರುತ್ತೆ. ಇವಾಗ ನೋಡಿ ಅಪ್ಲೋಡ್ ಆಗಿದ್ದರಿಂದ ನೆಕ್ಸ್ಟ್ ಬಟನ್ ಬಂತು. ಇಲ್ಲಿ ನೀವು ವಿಡಿಯೋನ ಎಡಿಟ್ ಮಾಡ್ಬೋದು, ಬೇಕಾದ್ರೆ ಹಾಡು ಬೇಕಾದರೂ ಸೇರಿಸ್ಬೋದು. ಯಾವುದಾದ್ರು ಹಾಡು ಸೇರಿಸೋ ಆಗಿದ್ರೆ ಇಲ್ಲಿ ಬೇಕಾದರೆ ಹಾಡು ಬೇಕಾದ್ರೆ ಸೇರಿಸ್ಬೋದು, ಬೇಡ ಅಂದರೆ ನೆಕ್ಸ್ಟ್ ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಹೋದ ನಂತರ ಮತ್ತೆ ಇಲ್ಲಿ ಚೆಕಿಂಗ್ ಆಗುತ್ತೆ. ನಿಮ್ಮ ಕಾಪಿರೈಟ್ ವಿಡಿಯೋಕ್ಕೆ ಸಂಬಂಧಪಟ್ಟ ಯೂಟ್ಯೂಬಲ್ಲಿ ಹೇಗೆ ಕಾಪಿರೈಟು ಚೆಕ್ ಆಗುತ್ತೋ ಇಲ್ಲಿ ಕೂಡ ಕಾಪಿರೈಟ್ ಚೆಕ್ ಆಗುತ್ತೆ.
ಇಲ್ಲಿ ಪ್ಲೇ ಲಿಸ್ಟ್ ಬೇಕಾದರೆ ನೀವು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ, ನಾವು ಯೂಟ್ಯೂಬಲ್ಲಿ ಹೇಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅದೇ ರೀತಿ ನೀವು ಇಲ್ಲಿ ಕೂಡ ಒಂದು ಹೊಸ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಪ್ಲೇ ಲಿಸ್ಟನ್ನು ಆ್ಯಡ್ ಮಾಡಿ ಇಲ್ಲಿ ಕೂಡ ಆ ವಿಷಯನ ಅದೇ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡ್ಬೋದು. ನಾನು ನಾರ್ಮಲಾಗಿ ಎಲ್ಲನೂ ಓಪನ್ ಆಗಿ ಹಾಕ್ತಿರೋದು, ಯಾವುದೇ ಪ್ಲೇ ಲಿಸ್ಟ್ ಆಗ್ತಿಲ್ಲ. ಓಕೆನಾ? ಇಲ್ಲಿ ಗ್ರೂಪ್ ಶೇರ್, ಯಾವುದಾದ್ರು ನಿಮ್ಮದು ಗ್ರೂಪ್ಸ್ ಇದ್ದರೆ 3 ಗ್ರೂಪ್ಸಿಗೆ ಇಲ್ಲಿ ಶೇರ್ ಮಾಡ್ಬೋದು. ಈ ವಿಡಿಯೋನ 3 ಗ್ರೂಪ್ಗೆ ಶೇರ್ ಮಾಡ್ಬೋದು. ಓಕೆನಾ? ಅದು ಪಬ್ಲಿಕ್ ಮಾಡಿದಾಗ ಮಾತ್ರ ಸಾಧ್ಯ. ಒಮ್ಮೆ ನೀವು ಇದನ್ನು ಶೆಡ್ಯೂಲ್ ಮಾಡಿದರೆ ಸಾಧ್ಯ ಇಲ್ಲ. ಪಬ್ಲಿಕ್ ಡೈರೆಕ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ಡೈರೆಕ್ಟ್ ಪಬ್ಲಿಕ್ ಮಾಡಿದರೆ ಈ ರೀತಿ ಶೇರ್ ಮಾಡ್ಬೋದು. ಅದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಮಾನಿಟೈಸೇಷನ್ ಎನೇಬಲ್ ಆಗಿದ್ದರೆ ಆನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದೆಲ್ಲ ಆಟೋಮೆಟಿಕ್ಲಿ ಎಲ್ಲ ಇರುತ್ತೆ, ನೀವು ಯಾವುದನ್ನು ಚೇಂಜ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೋಡಿ, ಈ ವಿಡಿಯೋನ ರಿಸ್ಟ್ರಿಕ್ಷನ್ ಬೇಕಾದರೂ ಹಾಕ್ಬೋದು, ಪಬ್ಲಿಕ್ಕಿಗೆ ಬೇಕಾದ್ರೂ ಹಾಕ್ಬೋದು, ತೊಂದರೆ ಇಲ್ಲ. ಇಷ್ಟು ಮಾಡಿದ ನಂತರ ಎಡಿಟ್ ಶೇರಲ್ಲಿದೆ, ಡೈರೆಕ್ಟ್ ಶೇರ್ ಕೊಟ್ಟರೆ ಈ ವಿಡಿಯೋ ಪಬ್ಲಿಕ್ ಆಗಿಬಿಡ್ತದೆ. ನಾನೀಗ ಶೆಡ್ಯೂಲ್ ಮಾಡ್ತೀನಿ. ನೋಡಿ, ಶೇರ್ ನಾವು ಮಾಡಲ್ಲ, ಶೆಡ್ಯೂಲ್ ಮಾಡ್ತೀನಿ. ಈ ವಿಡಿಯೋ ಅಂದರೆ ನಾಳೆ ಇಷ್ಟು ಗಂಟೆಗೆ ಇಷ್ಟೊತ್ತಿಗೆ ಈ ವಿಡಿಯೋ ನಮಗೆ ಶೇರ್ ಆಗಬೇಕು ಅಥವಾ ಶೋ ಆಗಬೇಕು ಪಬ್ಲಿಕ್. ಈಗ ನಾವು ಯೂಟ್ಯೂಬಲ್ಲಿ ಹೇಗೆ ಶೆಡ್ಯೂಲ್ ಮಾಡ್ತೀವಿ ಅದೇ ರೀತಿ ಮಾಡ್ಬೋದು. ಇಲ್ಲಿ ಬೇಕಾದ್ರೂ ಡ್ರಾಫ್ಟ್ ಮಾಡಿ ಬೇಕಾದ್ರೂ ಇಡ್ಬೋದು. ಈ ವಿಡಿಯೋವನ್ನು ಡ್ರಾಫ್ಟ್ ಮಾಡಿಬಿಡ್ಬೋದು. ಇಲ್ಲಿಂದಲೂ ಶೇರ್ ನಾವು ಕೊಟ್ಟರೆ ಡೈರೆಕ್ಟ್ ಶೇರ್ ಆಗುತ್ತೆ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಶೇರ್ ಮಾಡಿದರೆ ಶೇರ್ ಆಗುತ್ತೆ. ಕಾಪಿರೈಟ್ ಚೆಕಿಂಗ್ ಆಮೇಲೆ ಆಗ್ತಾ ಇರುತ್ತೆ, ಬ್ಯಾಕಲ್ಲಿ ಪ್ರೊಸೆಸಿಂಗ್ ಮಾಡಿರ್ತಾರೆ. ಕಾಪಿರೈಟ್ ಇದ್ದರೆ ಕಾಪಿರೈಟ್ ತೋರಿಸುತ್ತೆ, ಇಲ್ಲ ಅಂತ ಹೇಳಿದ್ರೆ ಕಾಪಿರೈಟ್ ಇಲ್ಲ ಅಂತ ತೋರಿಸುತ್ತೆ. ಇಲ್ಲಿ ಓಕೆನಾ? ಕ್ಲೋಸ್ ಕ್ಯಾಪ್ಷನ್ ಅಂತಿದೆ. ನಿಮ್ಮ ಒಂದು ವಿಡಿಯೋಕ್ಕೆ ಕ್ಯಾಪ್ಷನ್ ಹಾಕಬೇಕಂದ್ರೆ, ಅಂದರೆ ಕ್ಯಾಪ್ಷನ್ ಕೊಡ್ತೀವಲ್ಲ ನಾವು, ಅದು ಕ್ಯಾಪ್ಷನ್ ಕೊಡಬೇಕಂದ್ರೆ ನೀವು ಆಟೋ ಆನ್ ಮಾಡಿದರೆ ಆಟೋಮೆಟಿಕ್ಲಿ ತಾನು ಕೂಡ ಜನರೇಟ್ ಮಾಡಿಕೊಡುತ್ತೆ. ನಿಮ್ಮ ಹತ್ರ ಕ್ಯಾಪ್ಷನ್ ಇದ್ದರೆ ಈ ರೀತಿ ಇಲ್ಲೊಂದು ಇದೆ ಅಲ್ಲ, ಸೇಮ್ ಇದೇ ಫಾರ್ಮ್ಯಾಟಲ್ಲಿ ಕ್ಯಾಪ್ಷನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಕ್ಯಾಪ್ಷನ್ನ ಜನರೇಟ್ ಮಾಡುವಂಥ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿಂದ ನೋಡಿಕೊಂಡು ಅದೇ ರೀತಿ ಕೂಡ ನೀವು ಇಲ್ಲಿ ಕೂಡ ಕ್ಯಾಪ್ಷನ್ನ ಅಪ್ಲೋಡ್ ಮಾಡ್ಬೋದು. ನಾನು ಆಲ್ರೆಡಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕ್ಯಾಪ್ಷನನ್ನು ಅಪ್ಲೋಡ್ ಮಾಡಿ ಸೇವ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ ಲ್ಯಾಂಗ್ವೇಜಲ್ಲಿ ನೀವು ಯೂಟ್ಯೂಬಲ್ಲಿ ಹೋಗಿ ವೈಟ್ ಸ್ಟುಡಿಯೋದಲ್ಲಿ ಕ್ಯಾಪ್ಷನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಇಲ್ಲಿ ಸೇರಿಸ್ಬೋದು ನಿಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ. ಓಕೆನಾ? ನಾನೀಗ ಇಂಗ್ಲೀಷಲ್ಲಿ ಮಾಡಿದ್ದೀನಿ. ಇಷ್ಟ ಆಗಿದೆ. ಟೋಟಲಿ ಚೆಕಿಂಗ್ ನಡೀತಾ ಇದೆ. ಚೆಕಿಂಗ್ 100% ಆದರೆ ನಿಮ್ಮ ವಿಡಿಯೋದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಶೋ ಮಾಡುತ್ತೆ. ಇಲ್ಲ ಅಂತ ಅದು ನೆಕ್ಸ್ಟ್ ಶೇರ್ ಮಾಡ್ಬೋದು, ಶೆಡ್ಯೂಲ್ ಮಾಡ್ಬೋದು. ಓಕೆನಾ? ನಾನೀಗ ಶೇರ್ ಆಪ್ಷನಲ್ಲಿ ಬಂದಿದ್ದೀನಿ, ನೋಡೋಣ. ಈಗ 96% ಆಯಿತು, 97, 98. ಸ್ಲೋ ಆಗುತ್ತೆ, ನಿಮ್ಮ ಇಂಟರ್ನೆಟ್ ಸ್ಪೀಡಿನ ಮೇಲೆ ಡಿಪೆಂಡ್. ಓಕೆನಾ? ಓಕೆ. ಕಾಪಿರೈಟ್ ಕಂಟೆಂಟ್ ನಾಟ್ ಡಿಟೆಕ್ಟೆಡ್ ಆನ್ ಯುವರ್ ವಿಡಿಯೋ. ನನ್ನ ವಿಡಿಯೋದಲ್ಲಿ ಅದೇ ಕಾಪಿರೈಟ್ ಇಲ್ಲ. ನೀವು ಇದನ್ನು ಕ್ಲಿಯರಾಗಿ ಇಲ್ಲಿಂದ ಶೇರ್ ಮಾಡ್ಬೋದು. ಓಕೆನಾ? ನಾನೀಗ ನೋಡಿ ಶೇರ್ ಕೊಟ್ಟಿದ್ದೀನಿ. ಶೇರ್ ಕೊಟ್ಟ ಈ ರೀತಿ ಆಪ್ಷನ್ ಬರುತ್ತೆ. ಓಕೆನಾ? ಆಟೋಮೆಟಿಕ್ಲಿ ಪಬ್ಲಿಷ್ಡ್ ಅಂದರೆ ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಬ್ಯಾಕ್ ಸೈಡು. ಅಷ್ಟು ಪ್ರೊಸೆಸಿಂಗ್ ಮುಗಿದ ಮೇಲೆ ಆಟೋಮೆಟಿಕ್ಲಿ ವಿಡಿಯೋ ಪಬ್ಲಿಷ್ ಆಗುತ್ತೆ. ನೋಡಿದರೆ ಇಲ್ಲಿಗ ಈ ರೀತಿ ನೋಡಿ, ಈ ರೀತಿ ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಓಕೆನಾ? ನೋಡಿ ಇಲ್ಲಿ ಎಲ್ಲ ತೋರಿಸ್ತದೆ. ಇಲ್ಲಿ ಬಂದಿಲ್ಲ, ಆಲ್ರೆಡಿ ನಾವು ಈಗ ಶೇರ್ ಕೊಟ್ಟಿದ್ದೀವಿ, ಬಂದಿಲ್ಲ. ಇಲ್ಲಿ ನೀವು ಕ್ಯಾಪ್ಷನ್ ಹಾಕಿದಿದ್ರೆ ಈ ರೀತಿ ಕ್ಯಾಪ್ಷನ್ನು ಶೋ ಅಂದ್ರೆ ಯೆಲ್ಲೋ ಕಲರಲ್ಲಿ ತೋರಿಸುತ್ತೆ ನೋಡಿ. ಆಮೇಲೆ ನಿಮ್ಮದು ಮಾನಿಟೈಸೇಷನ್ ಆಗಿದ್ದು ಗ್ರೀನಲ್ಲಿ ತೋರಿಸುತ್ತೆ. ನಾನು ಇನ್ನೊಂದು ಸುತ್ತು ಲೋಡ್ ಮಾಡಿದಾಗ ನೋಡಿ ಪ್ರೊಸೆಸಿಂಗ್ ನಡೀತಾ ಇದೆ. ಈ ಒಂದು ವಿಡಿಯೋ ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ. ಪ್ರೊಸೆಸಿಂಗ್ ಆದ ನಂತರ ಶೋ ಆಗುತ್ತೆ ನೋಡಿ. ಇಲ್ಲಿ ಈಗ CC ಅಂದರೆ ಕ್ಯಾಪ್ಷನ್ ಕೊಟ್ಟಿದ್ದಕ್ಕಾಗಿ ಈ ರೀತಿ ಬ್ಲ್ಯಾಕ್ ಮಾರ್ಕ್ ಬರುತ್ತೆ, ಅಂದರೆ ನಾವು ಕ್ಯಾಪ್ಷನ್ ಸೆಟ್ ಮಾಡಿದ್ದೀವಿ. ಆಮೇಲೆ ಗ್ರೀನ್ ಬಂದರೆ ನಿಮ್ಮ ವಿಡಿಯೋ ಮನಿ ಅರ್ನ್ ಮಾಡಲಿಕ್ಕೂ ಯೋಗ್ಯತೆ ಇದೆ ಅಂತ, ಅಂದರೆ ಇಷ್ಟ ಆಗಿದೆ ಅಂದರೆ ನಿಮ್ಮದು ವಿಡಿಯೋ ಪರ್ಫೆಕ್ಟಾಗಿ ಅಪ್ಲೋಡ್ ಆಗಿದೆ. ಪ್ರೊಸೆಸಿಂಗ್ ಮುಗಿದ ನಂತರ ನಿಮ್ಮ ವಿಡಿಯೋ ಶೋ ಆಗುತ್ತೆ ಸ್ನೇಹಿತರೆ. ಅದು ಪ್ರೊಸೆಸಿಂಗ್ ಬ್ಯಾಕ್ ಸೈಡ್ ಇಂದ ಸುಮಾರು ಹೊತ್ತಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ನೋಡಿದ್ರಿ. ನನ್ನ ಅನಿಸಿಕೆ ಸ್ಕಿಪ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ದೀರಿ ಅನ್ಕೊಂತೀನಿ. ನೋಡಿದ್ರೆ ನಿಮ್ಗೆ 100% ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಮತ್ತೆ ಅರ್ಥ ಆಗಲ್ಲ. ಇಲ್ಲಿ ನಾನು ಪೂರ್ಣವನ್ನು ತೋರಿಸಿದ್ದೇನೆ. ಓಕೆನಾ? ಫೇಸ್ಬುಕ್ ಈ ರೀತಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗ್ರೋತ್ ಜಾಸ್ತಿ ಬರುತ್ತೆ. ಫೇಸ್ಬುಕ್ ಪೇಜು ಯೂಟ್ಯೂಬ್ಗಿಂತಲೂ ಜಾಸ್ತಿ ಹಣವನ್ನು ಕೊಡುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು ನಿಮಗೆ ಅರ್ನಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ದು ಏನು ಪೇಜ್ ಇದೆಯಲ್ಲ, ಮಾನಿಟೈಸೇಷನ್ ಎನೇಬಲ್ ಆದ್ರೆ ಜಸ್ಟ್ ಒಂದು ಪೋಸ್ಟ್ ಹಾಕಿದ್ರು ನಿಮ್ಗೆ ಹಣ ಬರುತ್ತೆ. ನಿಮ್ಗೆ ಏನೇನು ಮಾರ್ಗದಿಂದಲೂ ದುಡ್ಡು ಬರುತ್ತೆ ಇರುತ್ತೆ, ನಿಮ್ಗೆ ಗೊತ್ತೇ ಆಗಲ್ಲ.
ನಿಜ ಹೇಳ್ಬೇಕಂದ್ರೆ ಒಳ್ಳೆ ಎಮ್ಮೆ ಕಟ್ಕೊಂಡು ಕರಿತಾ ಇರೋದು ಅಷ್ಟೇ ಕೆಲಸ. ಅಮೌಂಟ್ ಬರ್ತಾ ಇರುತ್ತೆ, ನಿಮಗೆ ಎಲ್ಲ ಅಪ್ಲೋಡ್ ಮಾಡ್ತಾ ಇರೋದು, ದುಡ್ಡು ಗಳಿಸ್ತಾ ಇರೋದು. ಸ್ನೇಹಿತರೆ ನೋಡಿದ್ರಲ್ಲ, ಕುಡಿಯೋದು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.